ಇನ್ನೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ದೇವಾಲಯಗಳಿಗೆ ಹೋಗಿ ಪೂಜೆಗಳನ್ನು ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ನಾಗಾ ಸಾಧುಗಳ ಬಲ ಕೂಡ ಇದೀಗ ಸಿಗ್ತಾ ಇದೆ. ಹರಿದ್ವಾರದಿಂದ ಬಂದು ಡಿಕೆ ಶಿವಕುಮಾರ್ ಅವರಿಗೆ ನಾಗಾ ಸಾಧುಗಳ ತಂಡ ಆಶೀರ್ವಾದವನ್ನು ಮಾಡಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ನಾಗಾ ಸಾಧುಗಳು ಆಶೀರ್ವಾದವನ್ನು ಮಾಡಿದ್ದಾರೆ. 3 ಕಾರ್ನಲ್ಲಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ 12 ನಾಗಾ ಸಾಧುಗಳು ಬಂದಿದ್ರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರಿಗೆ ನಾಗಾ ಸಾಧುಗಳು ಆಶೀರ್ವಾದವನ್ನ ಮಾಡ್ತಾ ಇರುವಂತಹ ಸಂದರ್ಭದ ದೃಶ್ಯಗಳು. ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ನಾನಾ ದೇವಾಲಯಗಳಿಗೆ ಹೋಗಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇದರ ಬೆನ್ನಲ್ಲೇ ಈಗ ನಾಗಾ ಸಾಧುಗಳ ಆಶೀರ್ವಾದ, ನಾಗಾ ಸಾಧುಗಳು ಅವರ ನಿವಾಸಕ್ಕೆ ಆಗಮಿಸಿದ್ರು, ಅಲ್ಲಿ ಆಶೀರ್ವಾದವನ್ನ ಮಾಡಿದ್ದಾರೆ. ಎಲ್ಲರನ್ನು ಕೂಡ ಅವರು ಭೇಟಿ ಮಾಡಿದ್ರು. ಆ ಸಂದರ್ಭದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ಹರಿದ್ವಾರದಿಂದ ಬಂದಿರುವಂತಹ ನಾಗಾ ಸಾಧುಗಳು 3 ಕಾರ್ನಲ್ಲಿ ಬಂದಿದ್ರು. ಸುಮಾರು 12 ಜನ ನಾಗಾ ಸಾಧುಗಳು ಆಗಮಿಸಿದ್ರು. ಅವರವ್ರದ್ದು ಏನೋ ಹುಡಿಕೊಂಡು ಬಂದು ಆಶೀರ್ವಾದ ಮಾಡ್ತಾರೆ. ನಾವು ಆಶೀರ್ವಾದ ಮಾಡೋಕ್ಕೆ ಬಂದವ್ರು ನಾವು ಮನೆಯಿಂದ ತಳ್ಳೋಕ್ಕಾಗ್ತದ? ಈಗ ನೀವು ಬಂದಿದ್ದೀರಿ, ನಿಮ್ಗೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ, ಆದರೂ ಏನು ಮಾಡ್ತೀರಿ? ನೀವು ನಾ ಬಿಡೋಂಗಿಲ್ಲ, ನೀವು ಬಿಡೋಂಗಿಲ್ಲ. ಸೊ ಹಂಗೆ ಈ ಸಾಧು ಸಂತರು ಹಿರಿಯರು ಜನ ರಾಜಕೀಯದಲ್ಲಿದ್ದೀವಿ, ಎಲ್ಲ ಥರದ ಜನನೂ ನಮ್ಗೆ ಬೇಕು. ಈಗ ಮುಜರಾ ಇಲಾಖೆ ನಡೆಸಲ್ವ ನಾವು? ಧಾರ್ಮಿಕ ದತ್ತಿ ಇಲಾಖೆ, ಮುಜರಾ ಇಲಾಖೆ, ವಕ್ಫು, ಚರ್ಚ್ಗಳು ಎಲ್ಲದಕ್ಕೂ ನಾವು ಸಹಾಯ ಮಾಡ್ತಾಯಿದ್ದೀವಿ. ಅವ್ರವ್ರ ಧರ್ಮ ಅವ್ರವ್ರು ಕಾಪಾಡ್ತಾ ಇದ್ದಾರೆ. ಜೈನ ಮುನಿಗಳಿದ್ದಾರೆ, ಅವ್ರದ್ದೊಂದು ವೇಷಭೂಷ ಭೂಷಣ, ನಾಲ್ಕು ಸಾಧುಗಳದ್ದು ಒಂಥರ, ಬೇರೆ ಸ್ವಾಮಿಗಳದ್ದು ಒಂಥರ, ರಾಜಕಾರಣಿದೊಂಥರ, ಕಾಕಿದೊಂಥರ, ಕಾವಿದೊಂಥರ, ಖಾದಿದೊಂಥರ, ಎಲ್ಲರದ್ದು ಅವ್ರವ್ರದ ಡ್ಯೂಟಿ, ಅವ್ರವ್ರಿಗೆ ಏನೇನು ಸಮಾಜ ಕೊಟ್ಟಿದೆ ಆ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಇನ್ನು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಒಪ್ಪಂದ ಆಗಿಲ್ಲ ಅಂತ ಹೇಳ್ತಾರೆ, ಡಿಕೆ ಶಿವಕುಮಾರ್ ಆಗಿದೆ ಅಂತ ಹೇಳ್ತಾರೆ. ಸಿಎಂ ಕುರ್ಚಿ ಕದನದಿಂದ ರಾಜ್ಯದಲ್ಲಿ ಅಸ್ಥಿರ ವಾತಾವರಣ ಉಂಟಾಗಿದೆ. ಕಾಂಗ್ರೆಸ್ನ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಕಂಟ್ರೋಲ್ ಮಾಡೋದಕ್ಕೆ ಏನೂ ಕೂಡ ಉಳಿದಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೈ ಇದೆ, ಕಮಾಂಡ್ ಅನ್ನೋದು ಉಳಿದಿಲ್ಲ. ಚಿಕ್ಕಮಗಳೂರಿನ ರಂಭಾಪುರಿ ಮಠದಲ್ಲಿ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಪ್ಪಂದ ಆಗಿಲ್ಲ ಅಂತ ಅನ್ನೋದು ಅವ್ರು ಆಗಿಲ್ಲ ಅಂತ ಹೇಳ್ತಾರೆ, ಸಿದ್ದರಾಮಯ್ಯನವರು ಇವರಾಗಿದೆ ಅಂತ ಹೇಳ್ತಾರೆ. ನಾನು ಪ್ರಶ್ನೆ ಇರೋದೇನಂತಂದ್ರ, ಇದು ಸೆಟಲ್ ಮಾಡಕ್ ಕಾಂಗ್ರೆಸ್ ಪಾರ್ಟಿಗೆ ಯಾಕಾಗ್ತಾ ಇಲ್ಲ? ಇದರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅಸ್ಥಿರತೆ ನಿರ್ಮಾಣ ಆಗಿದೆ. ಆಸ್ ಇಟ್ ಈಸ್ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್, ಎರಡು ಇದು ಒಂದೇ ಹೆಸರು ಅಂತ ಹೇಳೋದು, ಸಿನಾನಿಮಸ್ ಅಂತ ಇಂಗ್ಲಿಷ್ ಹೇಳ್ತಾರ. ಆ ರೀತಿ ಇದ್ದಂತ ಸ್ಥಿತಿಯೊಳಗ ಈ ಅರಾಜಕತೆಯಿಂದ, ಈ ಅಸ್ಥಿರತೆಯಿಂದ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮತ್ತು ಭ್ರಷ್ಟಾಚಾರ, ಆಡಳಿತ ಯಂತ್ರದ ನಿಯಂತ್ರಣ ಸಂಪೂರ್ಣ ಕಳ್ಕೊಂಡಿರುವಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡು ಅಂತ ಏನ್ ಹೇಳ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದಂತ ಕಂಟ್ರೋಲ್ ಉಳಿದಿಲ್ಲ. ಕಾಂಗ್ರೆಸ್ ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ರು ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೀನಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಒಪ್ಪಂದ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.